ಪಬ್ಲಿಕ್ ನೆಕ್ಸ್ಟ್ ನೋಡುವಂತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ರೀ. ಎಲ್ಲರೂ ಒಳ್ಳೆ ವರ್ಷ ಬಂದೈತಿ, ಒಳ್ಳೆ ಕೆಲಸಗಳನ್ನು ಮಾಡಿ ಆರಾಮಾಗಿ ಖುಷಿಯಾಗಿರ್ರಿ. ಅವಳಿ ನಗರದ ಫಟಾಫಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ. ಬರ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತೆ. ಕುಂದಗೋಳ ಪಟ್ಟಣದ ಕಾಳಿದಾಸ ನಗರದಾಗ ಮುಸ್ಲಿಂ ಸಮುದಾಯದ ಮಕ್ತುಮ್ ಸಾಬ್ ಗುಡೇನ್ ಸಾಬ್ ಹಂಚನಾಳ ಅನ್ನೋರು ಅವ್ರದ್ದು ಜೋಡೆತ್ತು ಬಂಡಿ ಶೃಂಗಾರ ಮಾಡ್ಕೊಂಡ ಉಳುವಿಗೆ ಹೊಂಟಿದ್ರ. ಅದ ಕಾಳಿದಾಸ ನಗರದಾಗಿಂದ ಹಿಂದೂ ಬಾಂಧವರು ಅವರಿಗೆ ಭಜನಾ ಮೇಳದ ಸಾಥ್ ಕೊಟ್ಟ ಮೆರವಣಿಗೆ ಮಾಡ್ಯಾರ. ಇದ ನೋಡ್ರಿ ಭಾವೈಕ್ಯತೆ ಅಂತಂದ್ರ. ಇವತ್ತ ಹೊಸ ವರ್ಷ. ಇವತ್ತನ ಹುಬ್ಬಳ್ಳಿಯಾಗ ಆಕ್ಸಿಡೆಂಟ್ ಆಗಿ 3 ಬೈಕ್ಗಳು ಚಿಪ್ಪಾಡಿ ಆಗಿಬಿಟ್ಟಾವ ನೋಡ್ರಿ. ಗಬ್ಬೂರ್ ಕಡೆಯಿಂದ ಜೋರಂಗೆ ಬಂದ ಕಾರು ಬಂಕಾಪುರ ಚೌಕ ಹಂತೇಕ ಅಸ್ಗೊಳ್ಳಾರ್ದ 3 ಬೈಕ್ಗಳಿಗೆ ಡಿಕ್ಕಿ ಹೊಡೆದ ಇನ್ನು 2 ಬೈಕ್ಗಳನ್ನ ಒಂದಷ್ಟು ದೂರ ಎಳ್ಕೊಂಡು ಹೋಗಿತ್ತ. ಇನ್ನು ಬೈಕ್ ಮೇಲಿಂದ ಬಿದ್ದವ್ರನ್ನ ಮಂದಿ ಕಿಮ್ಸ್ಗೆ ಹಾಕ್ಯಾರ. ಹುಬ್ಬಳ್ಳಿ ದಕ್ಷಿಣ ಸಂಚಾರಿ ಪೊಲೀಸ್ ಸ್ಟೇಷನ್ಯಾಗ ಇದ್ರ ಸಂಬಂಧ ಕೇಸ್ ಆಗೈತಿ. ಇನ್ನು ಕಾರ್ ಡ್ರೈವರ್ ಬ್ರೇಕ್ ಮ್ಯಾಗ ಕಾಲಿಡು ಬದ್ಲಿ ಎಕ್ಸಲೇಟರ್ ಮ್ಯಾಗ ಕಾಲಿಟ್ಟಿದ್ದಕ್ಕೆ ಹಿಂಗಾಗೈತಂತ. ಹುಬ್ಬಳ್ಳಿಯಾಗ ಒಬ್ಬಾಕಿ ಯುವತಿಗೆ ನಶೆ ಬರುವಂತ ಔಷಧಿ ಹಾಕಿ ಅತ್ಯಾಚಾರ ಮಾಡಿದ ಕೇಸಿನ ಮ್ಯಾಲ ಹಳೆ ಹುಬ್ಬಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ ಆರೋಪಿ ಮುಫ್ತಿ ಗುಲಾಮ್ ಜಿಲಾನಿ ಅಜಹರಿ ಭಾರತದವನ ಅಲ್ಲ ಅನ್ನೋ ಡೌಟ್ ಬಂದೈತಿ ನೋಡ್ರಿ. ಹಿಂಗಾಗಿ ಅವಂದು ಭಾರತದ ಪೌರತ್ವದ ಸಂಬಂಧ ತನಿಖೆ ಮಾಡಬೇಕಾಗೈತಿ. ಇನ್ನ ಸುಳು ದಾಖಲೆ ಕೊಟ್ಟು ಭಾರತದಾಗ ಅದಾನು ಇವ ನೇಪಾಳದವನು ಅನ್ನೋ ಅನುಮಾನ ಬಂದೈತಿ. ಈಗ ಅದ್ರ ಬಗ್ಗೆ ತನಿಖೆನೂ ಆಗಾಕತೈತಿ. ಇವತ್ತಿಂದ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ಹಿಂಗಾಗಿ ಹೊಸ ವರ್ಷ ಸಂಬಂಧ ಧಾರವಾಡದ ರೆಸಾರ್ಟ್ಗಳು ಹೋಟೆಲ್ಗಳು ನಿನ್ನೆ ರಾತ್ರಿ ಫುಲ್ ಮಂದಿಯಿಂದ ತುಂಬಿದ್ವ. ಡಿಜೆ ಹಾಡಿಗೆ ಮಸ್ತ್ ಡ್ಯಾನ್ಸ್ ಮಾಡಿದ ಮಂದಿ ಪಟಾಕ್ಷಿ ಹಚ್ಚಿ ಕೇಕ್ ಕಟ್ ಮಾಡಿ ಮಸ್ತ್ ಎಂಜಾಯ್ ಮಾಡಿ ಹೊಸ ವರ್ಷ ವೆಲ್ಕಮ್ ಮಾಡ್ಕೊಂಡಾರ. ನವಲಗುಂದ ನಗರದ ಆಶ್ರಯ ಬಡಾವಣೆ ಕಾಮಗಾರಿ ಜಗಕ್ಕೆ ಬಂದ ಶಾಸಕ NH ಕೋನರೆಡ್ಡಿ ಕಾಮಗಾರಿ ಎಲ್ಲ ಚೆಕ್ ಮಾಡಿ 41 ಎಕರೆ ಭೂಮಿಯಾಗ ಈ ಕಾಮಗಾರಿ ನಡೆಯಾಕತೈತಿ. ಇದರಿಂದ 2500ಕ್ಕಿಂತ ಹೆಚ್ಚು ನಿರಾಶ್ರಿತ ಫಲಾನುಭವಿಗಳಿಗೆ ಅನುಕೂಲ ಆಕೈತಿ. ಹಿಂಗಾಗಿ ಕಾಮಗಾರಿ ಕಳಪೆ ಆಗಬಾರ್ದು. ಹಂಗೇನಾರ ಕಳಪೆ ಆಗಿದ್ದು ನನಗೆ ಕಂಡು ಬಂತು ಅಂದ್ರ ಶಿಸ್ತು ಕ್ರಮ ತಗೋತೀನಿ ಅಂತ ಎಚ್ಚರಿಕೆ ಕೊಟ್ಟಾರ. ಹುಬ್ಬಳ್ಳಿ ಕಾರವಾರ ರಸ್ತೆದಾಗಿರುವಂತಹ ಪರಜಾನ್ ಹೋಟೆಲ್ನ್ಯಾಗ ಶನಿವಾರ ರಾತ್ರಿ ಊಟಕ್ಕೆ ಬಂದ 2 ಯುವಕರ ತಂಡ ಮತ್ತು ಹೋಟೆಲ್ ಸಿಬ್ಬಂದಿಗಳು ಹೊಡೆದಾಡ್ಕೊಂಡು ಬಿಟ್ಟಾರ. ಇನ್ನು ಕುಡಿದ ನಿಷೇಧಾಗ ಈ ಹುಡುಗರು ನಡು ರಸ್ತೆದಾಗ ಜಗಳ ಮಾಡ್ಕೊಂಡಾರ. ಒಬ್ಬವನ್ನ ಶಿಸ್ತು ಕಟ್ಟದು ಬಿಟ್ಟಾರ. ಅವಾಗ ಜಗಕ್ಕೆ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಬಂದ್ರೂ ಅವ್ರ ಮುಂದನ ಹೊಡೆದಾಡ್ಕೊಂಡಾರ. ಈಗ ಪೊಲೀಸರು ಇವರೆಲ್ಲ ಯಾರು, ನಿಷೇಧಾಗ ಯಾಕೆ ಹಿಂಗೆ ಹೊಡೆದಾಡ್ಕೊಂಡ್ರು ಅಂತ ಹೇಳಿ ಪತ್ತೆ ಹಚ್ಚೋ ಕೆಲಸ ಮಾಡಕತ್ತಾರ. ಮಾದಿಗ ಸಮಾಜದ ಆತ್ಮಗೌರವ ಸಮಾವೇಶ ಕಾರ್ಯಕ್ರಮದಾಗ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡಕ ವಾಗ್ವಾದ ನಡೆದೈತಿ. ಇನ್ನು ಮಾಜಿ ಸಚಿವ ಗೋವಿಂದ ಕಾರಜೋಳ ಮಾತಾಡುವಾಗನ ಟೇಬಲ್ ಗುದ್ದಿ ಆಕ್ರೋಶ ವ್ಯಕ್ತಪಡಿಸ್ಯಾರ. ಸಿದ್ದರಾಮಯ್ಯ ಏನೂ ಮಾಡಿಲ್ಲ ಅಂದಿದ್ದಕ್ಕೆ ಈ ವಾಗ್ವಾದ ಶುರುವಾಗಿತ್ತು. ಒಂದಷ್ಟು ಮಂದಿ ಸಮಾವೇಶ ಬಿಟ್ಟು ಹೊರ ಹೊಂಟಿದ್ರ. ಅವಾಗ ಮಾದಿಗ ಸಮುದಾಯದ ಮಂದಿನ ಮಾಜಿ ಶಾಸಕ ವೀರಭದ್ರಪ್ಪ ಹಾಲಹರ್ವಿ ಸಮಾಧಾನ ಮಾಡಿದ್ರು. ಧಾರವಾಡದಾಗಿಂದ KIADBದಾಗ ಅಜ್ಮಾಸ್ ಒಂದು 20 ಕೋಟಿಯಷ್ಟು ಅವ್ಯವಹಾರ ನಡೆದೈತಿ ಅಂತ ಈ ಹಿಂದ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕೊರವರ ದಾಖಲೆ ಬಿಡುಗಡೆ ಮಾಡಿ ಇದ್ರ ತನಿಖೆನ CIDಗೆ ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರ. ಹಾಗಾಗಿ ಸರ್ಕಾರ CIDಗೆ ಕೊಟ್ಟಿತ್ತು. ಈಗ CID ವೀಕ್ ಚಾರ್ಜ್ ಶೀಟ್ ಕೊಟ್ಟೈತಿ ಅಂತ ಕೊರವರು ಆರೋಪ ಮಾಡಕತ್ತಾರ. ಅವ್ರು ಕೊಟ್ಟ ಚಾರ್ಜ್ ಶೀಟ್ನ್ಯಾಗ ಒಂದಷ್ಟು ಮಂದಿ ಹೆಸರು ಬಿಟ್ಟಾರ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅಂತ ಹೇಳಿ ಆರೋಪ ಮಾಡ್ಯಾರ. CID ಅಧಿಕಾರಿಗಳಿಂದ ನ್ಯಾಯ ಸಿಗುವಂಗ ಕಾಣವಲ್ತು. ಹಿಂಗಾಗಿ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಾಗ ನಿಯೋಗ ಮಾಡಿ ಸಮಗ್ರ ತನಿಖೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ಯಾರ. ರಾಮ ಜನ್ಮಭೂಮಿ ಹೋರಾಟ ರಾಜಕೀಯ ಅಸ್ತ್ರ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಇವತ್ತು ಹುಬ್ಬಳ್ಳಿಯಾಗ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳ್ಯಾರ. ಕಾಂಗ್ರೆಸ್ ಸರ್ಕಾರ 31 ವರ್ಷದ ಹಿಂದೆ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂಗ ಈಗ ಕಾರ್ಯಕರ್ತರ ನಡಕ ಭಯ ಹುಡ್ಸೋ ಕೆಲಸ ಮಾಡಾಕತೈತಿ. ಇದನ್ನ ಸರ್ಕಾರ ಮಾಡಬಾರದು ಅಂತ ಅಂದಾರ. ಇನ್ನು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಾಗ ಏನಾರ ಆದ್ರೂ ಅದಕ್ಕೆ ಕಾಂಗ್ರೆಸ್ ಸರ್ಕಾರನ ಹೊಣೆ ಅಂತ ಅಂದಾರ. ಸ್ಪರ್ಧಾತ್ಮಕ ಯುಗದಾಗ ಸ್ಥಳೀಯ ಬ್ಯಾಂಕುಗಳನ್ನು ರಾಷ್ಟ್ರೀಯ ಬ್ಯಾಂಕುಗಳಿಗೆ ಪೈಪೋಟಿ ನೀಡುವಂಗ ಕಡಿಮೆ ಬಡ್ಡಿ ದರ ಮತ್ತು ಮಹಿಳಾ ಸ್ವಸಹಾಯಕ ಮುಂದಾಗ್ಯಾವು ಅಂತ ಇವತ್ತು ಕುಂದಗೋಳದಾಗ ಶಾಸಕ MR ಪಾಟೀಲ ಹೇಳ್ಯಾರ. ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಧಾರವಾಡ ಸಹಕಾರ ರಂಗದ ಗ್ರಾಮೀಣಾಭಿವೃದ್ಧಿ ಪ್ರಗತಿಪರ ಬ್ಯಾಂಕ್ ಹೊಸ ಬೆಳಕು ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತಾಡಿದ್ರು. ಇದಿಷ್ಟು ಇವತ್ತಿನ ಅವಳಿ ನಗರದ ಫಟಾಫಟ್ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರಿ. ನಮಸ್ಕಾರ.